ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರಾಜ್ಯಾದ್ಯಂತ ಐಟಿಐ ಪರೀಕ್ಷೆ ನಡೀತಾ ಇದೆ. ಇಲ್ಲೂ ಗೋಲ್ಮಾಲ್ ನಡೆದಿರೋ ವಿಷಯ ಬಯಲಾಗಿದೆ. ಇವತ್ತು ನಡೆದ ಲೆಕ್ಕಾಚಾರ ಹಾಗೂ ವಿಜ್ಞಾನ ಪತ್ರಿಕೆ ಪರೀಕ್ಷೆಗೂ ಮುನ್ನವೇ ಬಯಲಾಗಿದೆ. ರಾಜ್ಯಾದ್ಯಂತ ಐಟಿಐ ಪರೀಕ್ಷೆ ನಡೆದಿದೆ. ಇಲ್ಲೂ ಗೋಲ್ಮಾಲ್ ನಡೆದಿರುವ ವಿಷಯ ಬಯಲಾಗಿದೆ. ಇವತ್ತು ನಡೆದ ಲೆಕ್ಕಾಚಾರ ಹಾಗೂ ವಿಜ್ಞಾನ ಪತ್ರಿಕೆ ಪರೀಕ್ಷೆಗೂ ಮುನ್ನವೇ ಬಯಲಾಗಿದೆ. ಪರೀಕ್ಷೆ ಬಳಿಕ ಬಯಲಾದ ಪ್ರಶ್ನೆ ಪತ್ರಿಕೆ ಮತ್ತು ಮೂಲ ಪ್ರಶ್ನೆ ಪತ್ರಿಕೆಯನ್ನು ಪರಿಶೀಲಿಸಿದಾಗ ಎರಡೂ ಪತ್ರಿಕೆಯ ಪ್ರಶ್ನೆಗಳಲ್ಲಿ ಸಾಮ್ಯತೆ ಕಂಡುಬಂದಿದೆ. ಕೈಬರಹದಲ್ಲಿರುವ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ವಿತರಣೆ ಮಾಡಿರೋದು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಹಾಗೂ ಐಟಿಐ ಕಾಲೇಜುಗಳ ಆಡಳಿತ ಮಂಡಳಿ ಸೇರಿಕೊಂಡು ಪ್ರತಿ ವಿದ್ಯಾರ್ಥಿಗಳಿಂದ 4ರಿಂದ 5,000 ರೂಪಾಯಿ ಹಣ ವಸೂಲಿ ಮಾಡಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಕಾರವಾರ ಹಾಗೂ ಚಾಮರಾಜನಗರದಲ್ಲೂ ಪ್ರಶ್ನೆ ಪತ್ರಿಕೆ ಬಯಲಾಗಿದೆ. ವಿದ್ಯಾರ್ಥಿಗಳು ತಂಗಿರುವ ಕೊಠಡಿಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಬೆಳಿಗ್ಗೆಯೇ ರವಾನಿಸಲಾಗಿದೆ. ಕೈಬರಹದಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಬಹಿರಂಗವಾಗಿದೆ. ಜಿಲ್ಲೆಯ ಹೊಸದುರ್ಗದ ಕಾಲೇಜೊಂದರ ಮೂಲಕ ಈ ಪ್ರಶ್ನೆ ಪತ್ರಿಕೆ ಬಯಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಮತ್ತು ಜಿಲ್ಲಾಡಳಿತ ಈಗಾಗಲೇ ಕೆಲವರನ್ನ ವಶಕ್ಕೆ ಪಡೆದಿದೆ. ಬಯಲಾದ ಪ್ರಶ್ನೆ ಪತ್ರಿಕೆಯ ಪರೀಕ್ಷೆಯನ್ನ ಮುಂದೂಡುವಂತೆ ಪರೀಕ್ಷಾ ಮಂಡಳಿ ಆಯುಕ್ತರಿಗೆ ಮನವಿ ಮಾಡಲಾಗುವುದು ಅಂತ ಸ್ಥಾನಿಕ ಕೇಂದ್ರ ಸಹಾಯಕ ನಿರ್ವಾಣಪ್ಪ ತಿಳಿಸಿದ್ರು. ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ಬಂದಿದ್ರಿಂದ ಅದಕ್ಕೆ ಸೂಕ್ತವಾದ ಎಲ್ಲ ಒಂದು ಮಹಾಜರು ಮತ್ತು ಇತರೆ ನಿಯಮಾನುಸಾರ ಎಲ್ಲ ಒಂದು ಕ್ರಮ ತೆಗೆದುಕೊಂಡಿದ್ದೇವೆ. ಅದನ್ನೀಗ ನಿರ್ದೇಶಕರು ಇವರಿಗೆ ನಾವು ಪರೀಕ್ಷಾ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನು ಈ ದಿನದ ಒಂದು ಈ ಪರೀಕ್ಷೆ ಏನು ನಡೆಯುತ್ತೆ ಅದನ್ನು ಮುಂದೂಡಲಿಕ್ಕೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಇನ್ನು ಮಂಡ್ಯ, ಬಿಜಾಪುರ ಮತ್ತು ಗದಗ ಸೇರಿದಂತೆ ರಾಜ್ಯದ ಹಲವೆಡೆ ಪರೀಕ್ಷೆ ವೇಳೆ ಸಾಮೂಹಿಕ ನಕಲು ನಡೆದಿದೆ. ಗದಗ ನಗರದ ಬೆಟಗೇರಿಯ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ನಡೆದ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಬಳಿ ಸಾಕಷ್ಟು ಕಾಪಿ ಚಿಟ್ಗಳು ಸಿಕ್ಕಿವೆ. ಇದೇ ರೀತಿ ಈ ಮೊದಲು ನಡೆದ ಪರೀಕ್ಷೆಯಲ್ಲೂ ನಕಲು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಮಾಸ್ ಕಾಪಿ ನಡೀತಾ ಇದ್ರೂ ಕೊಠಡಿ ಇನ್ಚಾರ್ಜ್ಗಳು ಆರಾಮವಾಗಿದ್ರು. ಬಿಜಾಪುರದಲ್ಲೂ ಎಗ್ಗಿಲ್ಲದೆ ಸಾಮೂಹಿಕ ನಕಲು ನಡೆದಿದೆ. ಜಿಲ್ಲೆಯ ಬಹುತೇಕ ಕೇಂದ್ರಗಳಲ್ಲಿ ಕೇಂದ್ರದ ಸಿಬ್ಬಂದಿಯೇ ಸಾಮೂಹಿಕ ನಕಲಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಪೊಲೀಸರು ಪರೋಕ್ಷ ಸಹಕಾರ ನೀಡಿರುವ ಕುರಿತು ಮೂಲಗಳು ಹೇಳಿವೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ನಕಲು ಪ್ರಶ್ನೆ ಪತ್ರಿಕೆ ಹಲವು ವಿದ್ಯಾರ್ಥಿಗಳ ಕೈ ಸೇರಿರುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಪರೀಕ್ಷಾ ಅಕ್ರಮ ತಡೆಯಲು ಇಲಾಖೆ ಕ್ರಮ ಕೈಗೊಂಡಿದ್ರೂ ಪ್ರಶ್ನೆ ಪತ್ರಿಕೆ ಬಯಲಾಗಿರೋದು ವ್ಯವಸ್ಥೆಯ ಲೋಪಕ್ಕೆ ಹಿಡಿದ ಕೈಗನ್ನಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸುತಕಟ್ಟಿ ಗ್ರಾಮದ ಬಫೆಲೋ ಡೈರಿ ಫಾರಂನಲ್ಲಿ ಹಸಿವಿನಿಂದ ಜಾನುವಾರುಗಳು ಸಾವನ್ನಪ್ಪಿದ್ವು. ಈ ಬಗ್ಗೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ಇದರ ಫಲಶ್ರುತಿಯಾಗಿ ಇವತ್ತು ಎಮ್ಮೆಗಳ ಹರಾಜು ಪ್ರಕ್ರಿಯೆ ನಡೆಯಿತು. ಸುಮಾರು 30,000ಕ್ಕೂ ಹೆಚ್ಚು ಪ್ರಾಣಿ ಪ್ರಿಯರು ಇದರಲ್ಲಿ ಭಾಗವಹಿಸಿದ್ರು. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುತಗಟ್ಟಿಯಲ್ಲಿ ಎಮ್ಮೆಗಳ ಮಾರಣ ಹೋಮದ ಕುರಿತು ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಬೆಳಗಾವಿ ನ್ಯಾಯಾಲಯ ಎಮ್ಮೆಗಳನ್ನು ಹರಾಜು ಹಾಕಲು ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಹರಾಜು ಪ್ರಕ್ರಿಯೆ ನಡೆಯಿತು. ಸುಮಾರು 30,000ಕ್ಕೂ ಹೆಚ್ಚು ಪ್ರಾಣಿ ಪ್ರಿಯರು ಇದರಲ್ಲಿ ಭಾಗವಹಿಸಿದ್ರು. ಮೊಟ್ಟ ಮೊದಲನೇದಾಗಿ ನಾನು ಸುವರ್ಣ ಟಿವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಕಳೆದ 11ನೇ ತಾರೀಕಿಗೆ ಸುವರ್ಣ ಟಿವಿ ಅವರು ಇಲ್ಲಿ ಬಂದು ಇದನ್ನೆಲ್ಲ ಫ್ಲ್ಯಾಶ್ ನ್ಯೂಸ್ ಮಾಡಿ ಇಡೀ ಕರ್ನಾಟಕಕ್ಕೆ ತೋರಿಸುವಂಥ ವ್ಯವಸ್ಥೆ ಮಾಡಿದ್ದೀರಿ. ಅದನ್ನೆಲ್ಲ ನೋಡಿ ನ್ಯಾಯಾಲಯದವರು ಹಾಗೂ ಜಿಲ್ಲಾಡಳಿತವರು ಎಚ್ಚೆತ್ತುಕೊಂಡು ಇಲ್ಲಿ ಬಂದು ಎಲ್ಲ ಅದು ನ್ಯಾಯಾಲಯದ ಆರ್ಡರ್ ಪ್ರಕಾರ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ. ನನಗೆ ನಂದೇ ಆಗಿರೋ ರಬ್ಬರ್ ಪ್ಲಾಂಟೇಶನ್ ಇದೆ, ಅಲ್ಲಿ ಎಲ್ಲ ಮೇವಿದೆ. ಹಾಗಾಗಿ ಬಂದು ಒಂದು 5 ಹಸು ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇದೆ, ಕೊಟ್ಟು ತಗೊಂಡೋಗ್ತಾ ಇದ್ದೀವಿ. ಆದರೆ ಸರ್ಕಾರದವರು ನಿಜವಾದಂಥ ಮೇಯಿಸಂಥವ್ರಿಗೆ ಕೊಡಬೇಕೇ ಹೊರತು ಬೆಳೆಸಂಥವ್ರಿಗೆ ಕೊಡಬೇಕು. ಈ ಕಟ್ ಮಾಡೋಂಥವ್ರಿಗೆ ಅಥವಾ ತಗೊಂಡೋಗಿ ವ್ಯಾಪಾರ ಮಾಡೋಂಥವ್ರಿಗೆ ಕೊಡಬಾರ್ದು. ಫಾರಂ ಮಾಲೀಕ ಸಂಜಯ್ ತೆಂಗಿನಕಾಯಿ ಸಾಲದಿಂದ ತಲೆಮರೆಸಿಕೊಂಡಿದ್ದಾನೆ. ನ್ಯಾಯಾಲಯ ಆದೇಶ ಹಿನ್ನೆಲೆಯಲ್ಲಿ ಪ್ರಕ್ರಿಯೆ ನಡೆಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಏನು ನಾವು ಇಲ್ಲಿ ಹರಾಜು ಮಾಡ್ತಾ ಇದೀವಲ್ಲ, ಇದು ಸಂಜಯ್ ಬಸಪ್ಪ ತೆಂಗಿನಕಾಯಿ ಅಂತಕ್ಕಂಥವ್ರಿಗೆ ಸೇರಿದ್ದು. ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಿ
ಇದೆಲ್ಲ ವ್ಯವಸ್ಥೆ ಮಾಡಿ ಅಂತೇಳಿ ಸರ್ಕಾರದ ಗಮನಕ್ಕೆ ಬಂದಾಗಿ ಮತ್ತು ಪೊಲೀಸ್ ಕಂಪ್ಲೇಂಟಿಗೆ ದಾಖಲೆ ಆಗಲಾಗಿ ಅದು ಕೋರ್ಟಿನ ನ್ಯಾಯಾಲಯದ ಕಟ್ಟಾಯ್ತಿದ್ದು. ನ್ಯಾಯಾಲಯದವರು ಏನು ಮಾಡಿದರು, ಇವೆಲ್ಲ ಎಮ್ಮೆಗಳಿಗೆ ದೇಖರೇಖೆ ಇರಲಿಲ್ಲ. 1057 ಎಮ್ಮೆಗಳನ್ನು ಹರಾಜು ಹಾಕಲು ಬೆಳಗಾವಿ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಿಂದ ಎಮ್ಮೆಗಳ ಹರಾಜಿಗೆ ಆಗಮಿಸಿದ್ದಾರೆ. ಕನಿಷ್ಠ 5,000 ರೂಪಾಯಿಯಿಂದ 25,000 ರೂಪಾಯಿಯವರೆಗೆ ಎಮ್ಮೆಗಳನ್ನು ಹರಾಜು ಮಾಡಲಾಯಿತು. ಇನ್ನು 4 ದಿನಗಳ ಕಾಲ ಈ ಹರಾಜು ಪ್ರಕ್ರಿಯೆ ನಡೆಯಲಿದೆ. ದಿಲೀಪ್ ಕುರುಂದವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.